ವೆಲ್ಕಮ್ ಟು ದಿ ಕ್ಲಾಸ್. ಇವತ್ತಿನ ದಿನ ನಾವು ಸೆಕೆಂಡ್ PUC ಕೆಮಿಸ್ಟ್ರಿ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ಸೊ ಲೆಟ್ ಅಸ್ ಗೋ ಹೈಡ್ ಕನ್ಸರ್ನ್ ಟು ದಟ್. ಸೊ ಸೆಕೆಂಡ್ PUC ಕೆಮಿಸ್ಟ್ರಿ ಫಸ್ಟ್ ಚಾಪ್ಟರ್ ಏನಿದೆ ಅದು ಫಸ್ಟ್ ಚಾಪ್ಟರ್ ಅಂತಂದ್ರೆ ದಟ್ ಈಸ್ ಸಾಲಿಡ್ ಸ್ಟೇಟ್. ಓಕೆ, hours allotted for this they are of 8 hours and marks allotted for this they are of 7 marks. So those marks they are going to distribute in a part B, 2 marks 1 question that is going to appear in your main examination, and part D 5 marks 1 more question that is going to appear. Okay, usually where those questions they are going to appear in your main question paper, let us see that usually question number 11 ಇನ್ನೊಂದು 27. Okay, 11 and 27 they are going to appear in a main examination. Okay, let us see concern to the introduction part of this. So ಇಲ್ಲಿ ಇಂಟ್ರೊಡಕ್ಷನ್ ದೊಳಗೆ ವಾಟ್ ಈಸ್ ಮ್ಯಾಟರ್ ಅಂತೇಳಿ ನೋಡ್ತೀವಿ ನೋಡ್ರಿ. ವಾಟ್ ಈಸ್ ದ್ಯಾಟ್ ಮ್ಯಾಟರ್ ಅಂದರೆ ಏನು ಅಂತೇಳಿ ನೋಡೋಣ ಅಂತ. ಜಸ್ಟ್ ಸಿಂಪಲ್ ವೇದೊಳಗೆ ಹೇಳಿರ್ತೈತಿ. ಮ್ಯಾಟರ್ ಅಂದರೆ ಏನಪ್ಪ ಅಂತಂದ್ರೆ ಎನಿಥಿಂಗ್ ಅರೌಂಡ್ ಯು ದಟ್ ಈಸ್ ರೆಫರ್ಡ್ ಆಸ್ ವಾಟ್ ಮ್ಯಾಟರ್. ನಿಮ್ಮ ಸುತ್ತಮುತ್ತ ಏನಿರ್ತದಲ್ಲ ಅದಕ್ಕೆ ನಾವು ಏನಂತೇಳಿ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಮ್ಯಾಟರ್ ಅಥವಾ ಸಬ್ಸ್ಟನ್ಸ್. ಮ್ಯಾಟರ್ ಆರ್ ಎಲ್ಸ್ ಸಬ್ಸ್ಟನ್ಸ್ ಅಂತೇಳಿ ಕನ್ಸಿಡ್ರೇಷನ್ ಮಾಡಿರ್ತೀವಿ ನೋಡ್ರಿ. ಮ್ಯಾಟರ್ ಆರ್ ಎಲ್ಸ್ ಸಬ್ಸ್ಟನ್ಸ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ್ಯಾಟ್ ವಾಟ್ ಎವರ್ ಥಿಂಗ್ ದಟ್ ಈಸ್ ದೇರ್ ಅರೌಂಡ್ ಯು. ನಿಮ್ಮ ಸುತ್ತಮುತ್ತ ಏನಿದಿರ್ತಲ್ಲ ಅದಕ್ಕೆ ಮ್ಯಾಟರ್ ಅಂತ ಹೇಳಿರ್ತೀವಿ. ಆ ಮ್ಯಾಟರ್ ಓಕೆ, a substance or else matter that is going to exist in 3 states or else 3 phases. What are all those 3 phases or else 3 states? One is of solid, okay, next liquid, and one more is of a gas that is going to appear either in a solid state or else in liquid state or else in a gaseous state. ನೀವು ಫಾರ್ ಎಕ್ಸಾಂಪಲ್ ಚೇರ್ ಮೇಲೆ ಕೂತೀರಿ ಅಂತಂದ್ರೆ ಎದ್ರ ಮೇಲೆ ಕೂತಂಗದು ಸಾಲಿಡ್ದ ಮೇಲೆ, ಯಾಕಂದ್ರೆ ಚೇರ್ ಇಟ್ ಈಸ್ ಅ ಸಾಲಿಡ್. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಸ್ವಿಮ್ಮಿಂಗ್ ಇನ್ ಅ ಸ್ವಿಮ್ಮಿಂಗ್ ಪೂಲ್, ನಿಮ್ಮ ಸುತ್ತಲೂ ಏನಿರ್ತೈತಿ ವಾಟರ್ ಇಟ್ ಈಸ್ ದೇರ್. ಓಕೆ, ವಾಟರ್ ಇಟ್ ಈಸ್ ಅ ಲಿಕ್ವಿಡ್. ನೆಕ್ಸ್ಟ್ ಗ್ಯಾಸ್, ಸೊ ದಟ್ ವಾಟ್ ಎವರ್ ದಿ ರೆಸ್ಪಿರೇಷನ್ ಪಾಯಿಂಟ್ ಆಫ್ ವ್ಯೂ ವಿ ಆರ್ ಗೋಯಿಂಗ್ ಟು ಯೂಸ್ ದ ಏರ್ ದಟ್ ಈಸ್ ಆಲ್ಸೋ ಬಿ ದ ಗ್ಯಾಸಿಯಸ್ ಫಾರ್ಮ್. But for our discussion, as we take on the title of this chapter, that is what solid state. Okay, solid state the ಬಗ್ಗೆ ಡಿಸ್ಕಷನ್ ಮಾಡೋಣ. ಲಿಕ್ವಿಡ್ ಮತ್ತು ಇನ್ನೊಂದು ಯಾವುದು ಲಿಕ್ವಿಡ್ ಆ್ಯಂಡ್ ಗ್ಯಾಸ್. ಸೊ ಅವೆರಡು ಇಲ್ಲ ನಿಮ್ಮ ಸಿಲೆಬಸ್ಕಿಲ್ಲಿ. ಸೊ ಆಲ್ರೆಡಿ ನೀವು ಫಸ್ಟ್ PUC ದೊಳಗೆ ಅದು ಕಲ್ತಿರ್ತೀರಿ ನೋಡ್ರಿ. ಯು ಲರ್ನ್ ಇಟ್ ಇನ್ ಫಸ್ಟ್ PUC. ಲೆಟ್ ಅಸ್ ಫೋಕಸ್ ಕ್ಲಿಯರ್ಲಿ ಕನ್ಸರ್ನ್ ಟು ದಿ ವಾಟ್ ಈಸ್ ದಟ್ ಸಾಲಿಡ್ ಈಸ್. ಸಾಲಿಡ್ ಇಟ್ ಈಸ್ ದಿ ಫಾರ್ಮ್ ಆಫ್ ವಾಟ್ ಮ್ಯಾಟರ್ ವಿಚ್ ಹ್ಯಾಸ್ what that is definite shape ಇದೆ, definite volume ಇದೆ, definite mass ಇದೆ. Okay, definite shape, volume and mass. Examples ನೋಡೋದಾದ್ರೆ some of the examples for the solids like ice, wood, copper, rubber, plastic, sand rock, NaCl, diamond. ಓಕೆ, ಎಷ್ಟೋ ಕೊಡ್ಬೋದು ಲೆಕ್ಕಿಲ್ಲಾರ್ದಷ್ಟು ಎಕ್ಸಾಂಪಲ್ಸ್. ಅಟ್ಲೀಸ್ಟ್ ನಿಮಗೆ ಇವು ಕಾಮನ್ ಆಗಿ ಇದ್ದಿದ್ದನ್ನು ಗೊತ್ತಿರಲಿ. ಲೈಕ್ ಐಸ್ ಆಗಿರ್ಬೋದು, ವುಡ್ ಆಗಿರ್ಬೋದು, ಕಾಪರ್. ಓಕೆ, ನೆಕ್ಸ್ಟ್ ಅಲ್ಯೂಮಿನಿಯಂ ಬರ್ತೈತಿ, ಐರನ್ ಬರ್ತೈತಿ. ಸೊ ಮೆನಿ ಮೋರ್ ಆರ್ ಆಲ್ಸೋ ಬಿ ದೇರ್. ಸೊ ಲೆಟ್ ಅಸ್ ಗೋ ಹ್ಯಾಡ್ ನೆಕ್ಸ್ಟ್ ವಾಟ್ ಆರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಸಾಲಿಡ್ ಈಸ್ ಪೊಸೆಸಿಂಗ್. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ solids. Some of the characteristics of solids, let us we shall see here. First and foremost, that is having a definite shape, next volume and then mass. This is the first characteristic. Solid, all the solids they have the definite shape, volume, next mass. Okay, I hope everybody clearly understood about this much. So just a minute, I will clear this board. Let us move on to the next few more characteristics of that solid. ಒಂದೇದು ಏನಂತ ಹೇಳಿದೆವು, ಡೆಫಿನೆಟ್ ಶೇಪ್ ಇದೆ, ವ್ಯಾಲ್ಯೂಮ್ ಇದೆ. ನೆಕ್ಸ್ಟ್ ವಾಟ್ ದಟ್ ಈಸ್ ಹ್ಯಾವಿಂಗ್ ದಿ ವಾಟ್ ಕನ್ಸರ್ನ್ ಟು ದಿ ವಾಟ್ ದಟ್ ಈಸ್ ಜಸ್ಟ್ ಅ ಮಿನಿಟ್. ಓಕೆ, ಡೆಫಿನೆಟ್ ಶೇಪ್, ವ್ಯಾಲ್ಯೂಮ್ ಆ್ಯಂಡ್ ದೆನ್ ಮಾಸ್. ನೆಕ್ಸ್ಟ್ ಅಂತಂದ್ರೆ ಸಾಲಿಡ್ಸ್ ದೇ ಹ್ಯಾವ್ ದ ಶಾರ್ಟ್ ಇಂಟರ್ಮಲಿಕ್ಯುಲರ್ ಡಿಸ್ಟೆನ್ಸಸ್. ಅಂದರೆ ಒಂದು ಮಲಿಕ್ಯೂಲ್ದಿಂದ ಇನ್ನೊಂದು ಮಲಿಕ್ಯೂಲದ ನಡುವೆ ಶಾರ್ಟ್ ಇಂಟರ್ಮಲಿಕ್ಯುಲರ್ ಕ್ಲೋಸ್ಲಿ ದೇ ಆರ್ ಅರೇಂಜ್ಡ್. ಇನ್ ದಿಸ್ ವೇ ದೇ ಆರ್ ಕ್ಲೋಸ್ಲಿ ಅರೇಂಜ್ಡ್. ನೆಕ್ಸ್ಟ್ ಸ್ಟ್ರಾಂಗ್ ಇಂಟರ್ಮಲಿಕ್ಯುಲರ್ ಫೋರ್ಸಸ್, ಒಂದಕ್ಕೊಂದು ಸ್ಟ್ರಾಂಗಾಗಿ ಹಿಡ್ಕೊಂಡಿರ್ತವೆ. ಫಾರ್ ಎಕ್ಸಾಂಪಲ್ ವಾಲ್ದೊಳಗೆ
ಬ್ರಿಕ್ಸ್ ಅದು ಇಟ್ಟಿರ್ತಾರೆ ನೋಡಿ, ಇಟ್ಟಂಗೆ ಇಟ್ಟು ಗೋಡೆಗೆ ಇಟ್ಟಿರ್ತಾರಲ್ಲ, ಅದ್ರಾಗ ಪರ್ಫೆಕ್ಟ್ಲಿ ಕ್ಲೋಸ್ಲಿ ದೇ ಆರ್ ಪ್ಯಾಕ್ಡ್ ಅಂತ. ನೆಕ್ಸ್ಟ್ ಯಾವುದೇ ಒಂದು ಸ್ಟೋನ್ ತೊಗೊಂಡು ನೀವು ಕಂಪ್ರೆಸ್ ಮಾಡಿದ್ರೆ, ಒತ್ತಿದ್ರೆ, ಪ್ರೆಸ್ ಮಾಡಿದ್ರೆ ಅದು ಈ ಥರ ಇದ್ದಿದ್ದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಏನು ದಟ್ ಈಸ್ ನಾಟ್ ಗೋಯಿಂಗ್ ಟು ಗೆಟ್ ಕಂಪ್ರೆಸ್, ದಟ್ ಮೀನ್ಸ್ ಇನ್ಕಾಂಪ್ರೆಸಿಬಲ್ ಆ್ಯಂಡ್ ರಿಜಿಡ್. ಓಕೆ, ಸ್ಟ್ರಾಂಗ್ ಇರ್ತೈತಿ ಮತ್ತು ಇನ್ಕಾಂಪ್ರೆಸಿಬಲ್ ಇನ್ ನೇಚರ್ ದಟ್ ಸಾಲಿಡ್ಸ್. ದಿಸ್ ಈಸ್ ಆಲ್ ಅಬೌಟ್ ದಿ ಕನ್ಸರ್ನ್ ಟು ದಿ ವಾಟ್ ಇಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಸಾಲಿಡ್ಸ್. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಸಾಲಿಡ್ಸ್ ಬಗ್ಗೆ ಎಷ್ಟು ಡಿಟೇಲಾಗಿ ಇನ್ಫಾರ್ಮೇಷನ್ ಗೊತ್ತಿರಬೇಕು. ನೆಕ್ಸ್ಟ್ ಸರ್ ಅಂತಂದ್ರೆ ಲೆಟಸ್ ವಿ ಶಾಲ್ ಗೋ ಹ್ಯಾಡ್ ವಿತ್ ದ ಅನದರ್ ಕಾನ್ಸೆಪ್ಟ್. ಬಿಫೋರ್ ದ್ಯಾಟ್ ಹಿಯರ್ ಒನ್ ಮೋರ್ ಈಸ್ ದೇರ್ ಕನ್ಸರ್ನ್ ಟು ದಿ ವಾಟ್ ದಟ್ ಈಸ್ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಇದೆ ನೋಡ್ರಿ. ಲೆಟಸ್ ಹ್ಯಾವ್ ದಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಸರ್ ಏನಿದೆ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಅಂತಂದ್ರೆ ದಟ್ ಈಸ್ ದ ಸಾಲಿಡ್ಸ್ ದಟ್ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಲೈಕ್ ಅಟಮ್ಸ್ ಆರ್ ಎಲ್ಸ್ ಮೊಲಿಕ್ಯೂಲ್ಸ್, whatever the atoms or else molecules, they have the fixed positions, and then they are going to oscillate only about their mean position. ಅಂದರೆ ಹೆಂಗಪ್ಪ ಅಂತಂದ್ರೆ they are in this way. Okay, if they are vibrating in this way, they are going to get vibrate, ಅಷ್ಟರದೊಳಗೆ ಆಸಿಲೇಟ್ ಆಗ್ತವೆ. ಓಕೆ, ಬಿಟ್ಬಿಟ್ಟು ಒಮ್ಮೆ ಹಿಡಿದು ತೆಳಗೆ ಬರೋದು, ಒಂದು ಇಟ್ಟು ಮ್ಯಾಕ್ ಹೋಗೋದು, ಈ ಥರ ಆಸಿಲೇಷನ್ ಆಗಂಗಿಲ್ಲ, ಇಷ್ಟು ವೇದೊಳಗೆ ಆಗಂಗಿಲ್ಲ. ಆಗ್ತಿದ್ರು ಅಲ್ಲೇ ಮೀನ್ ಪೊಸಿಷನ್ದೊಳಗೆ ವೈಬ್ರೇಷನ್ ಆಗ್ತಿರ್ತವೆ. ಅಂದರೆ they are going to oscillate about their mean position. Okay, this is all concerned to the what that is about the characteristics of a solids. Next ಏನು ಹೋಗೊಂಡ್ರೆ ಸರ್ another concept that is there as classification of a solids, or else that is considered as types of solids. How the solids they are going to get classified. Mainly we are going to classify the solids as one is of crystalline solids, another one is of amorphous solids. Okay, crystalline solids, next ಇನ್ನೊಂದು amorphous solids, crystalline solids and amorphous solids. Let us see can have concern to the first, that is what crystalline solids. ಏನು ಸರ್ ಇದು crystalline solids ಅಂತಂದರೆ they are the solids of course which have the what definite geometrical structure, ಅಂದರೆ ಪರ್ಫೆಕ್ಟಾಗಿ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ದಿ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರ್ತೈತೆ ನೋಡಿ. ದೇ ಆರ್ ಹ್ಯಾವಿಂಗ್ ದ regular geometrical structure or else regular arrangement of the constituent particles, and one more is of a sharp melting points. ಅಂದರೆ ಫಿಕ್ಸ್ ಇಂತಿಷ್ಟಕ್ಕೆ ಅಂತೇಳಿ ಅವು ಕರಗ್ತಾವೆ. ಓಕೆ, ಮೆಲ್ಟ್ ಆಗ್ತವೆ. ಸೊ ದಟ್ ಈಸ್ ಕನ್ಸಿಡರ್ಡ್ ಇಸ್ ಎ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದೆ ನಾವು, ದೇ ಆರ್ ಹ್ಯಾವಿಂಗ್ ದಿ ವಾಟ್ ಜಸ್ಟ್ ಎ ಮಿನಿಟ್. Okay, they have the sharp melting point. Next what they are having the regular arrangement of the constituent particles. Correct ಆಗಿ ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇರ್ತಾವೆ. ನೆಕ್ಸ್ಟ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ಸ್ ಇರ್ತೈತೆ. ಎಕ್ಸಾಂಪಲ್ಸ್ ನೋಡೋದಾದ್ರೆ NaCl, ದಟ್ ಈಸ್ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತಾರಲ್ಲ, ಡೈಮಂಡ್, ಜಿಂಕ್, ಕಾಪರ್, ಕ್ವಾರ್ಟ್ಸ್, ದೀಸ್ ಆರ್ ಆಲ್ ದಿ ಸಮ್ ಎಕ್ಸಾಂಪಲ್ಸ್ ಫಾರ್ ದಿ ವಾಟ್ ಕ್ರಿಸ್ಟಲೈನ್ ಸಾಲಿಡ್ಸ್. ಅದೇ ಥರನೇ ಸರ್ ನೆಕ್ಸ್ಟ್ ಅಮರ್ಫಸ್ ಸಾಲಿಡ್ಸ್ಗೆ ಹೋಗೋದಾದ್ರೆ, ಅಮರ್ಫಸ್ ಸಾಲಿಡ್ಸ್ಗೆ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ ಅಂತಂದ್ರೆ ಕ್ರಿಸ್ಟಲೈನ್ ಸಾಲಿಡ್ಸ್ಗೆ ಜಸ್ಟ್ ಇಲ್ಲಿ ನೋ ಡೆಫಿನೆಟ್ ಜಮೆಟ್ರಿಕಲ್ ಸ್ಟ್ರಕ್ಚರ್ ಅಂತಾರೆ ಹೇಳ್ರಿ, ಇಲ್ಲಾಂತಂದ್ರೆ ಇರ್ರೆಗ್ಯುಲರ್ ಅರೇಂಜ್ಮೆಂಟ್ಸ್ ಆಫ್ ದಿ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅಗಳಿದ ಕೇಸ್ದೊಳಗೆ ಏನು ರೆಗ್ಯುಲರ್ ಅಂತೇಳಿ ತೊಗೊಂಡಿದ್ದೇವೆ, ಇಲ್ಲೇನು ಇರ್ರೆಗ್ಯುಲರ್ ಅರೇಂಜ್ಮೆಂಟ್ಸ್ ಆ್ಯಂಡ್ ನೋ ಏನು ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ಸ್. ಇಂಥವಕ್ಕೆ ಎಕ್ಸಾಂಪಲ್ ಹೋದ್ರೆ ವುಡ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಪ್ಲಾಸ್ಟಿಕ್, ಲ್ಯಾಂಪ್ ಬ್ಲ್ಯಾಕ್ ಎಕ್ಸೆಟ್ರಾ. ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್ ಫಾರ್ ದಿ ವಾಟ್ ಅಮರ್ಫಸ್ ಸಾಲಿಡ್ಸ್. ಇದೇ ಡಿಫ್ರೆನ್ಸಸ್ನು ಕೇಳ್ಬೋದು ನೋಡ್ರಿ. ಕೇಳಿದಾಗ ಅದನ್ನು ಡೆಫಿನೆಟ್ ಜಮೆಟ್ರಿಕಲ್ ಸ್ಟ್ರಕ್ಚರ್ ಇರ್ತದೆ ಅಂತ ಹೇಳ್ಬೇಕು. ಇದು ಇನ್ಡೆಫಿನೆಟ್ ಅಂತ ಹೇಳ್ರಿ, ಅಥವಾ ನೋ ಡೆಫಿನೆಟ್ ಜಮೆಟ್ರಿಕಲ್ ಸ್ಟ್ರಕ್ಚರ್. ಇಟ್ ಮೀನ್ಸ್ ಇವು ರೆಗ್ಯುಲರ್ ಅರೇಂಜ್ಮೆಂಟ್ ಆದರೆ ಇವು ಇರ್ರೆಗ್ಯುಲರ್ ಅರೇಂಜ್ಮೆಂಟ್. ನೆಕ್ಸ್ಟ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇಲ್ಲಾದ್ರೆ ಇವು ಡೋಂಟ್ ಹ್ಯಾವ್ ದ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಇವಕ್ಕೊಂದಿಷ್ಟು ಎಕ್ಸಾಂಪಲ್ ಹೋದರೆ NaCl ಆಗಿರ್ಬೋದು, ಡೈಮಂಡ್ ಆಗಿರ್ಬೋದು, ಜಿಂಕ್, ಕಾಪರ್, ಕ್ವಾರ್ಟ್ಸ್. ಇದಕ್ಕೆ ಬಂದರೆ ವುಡ್, ರಬ್ಬರ್, ಪ್ಲಾಸ್ಟಿಕ್, ಬ್ಲ್ಯಾಕ್ ಲ್ಯಾಂಪ್. ಓಕೆ, ಫರ್ದರ್ ಸಿಲೆಬಸ್ ವಿ ಶಾಲ್ ಕಂಟಿನ್ಯೂ ಇಟ್ ಇನ್ ನೆಕ್ಸ್ಟ್ ಕ್ಲಾಸ್. ಓಕೆ, ಇದರದ್ದು ಆಫ್ಲೈನ್ ಕ್ಲಾಸಸ್ಸು ನಡೆದಿದ್ದಾವೆ. ಯಾರ್ಯಾರಿಗೆ ನೆಸೆಸಿಟಿ ಇದೆ, ಇಂಟ್ರೆಸ್ಟೆಡ್ ಇದೆ, ಅವಶ್ಯಕತೆ ಇದೆ, ಸೊ ಯು ಕ್ಯಾನ್ ಜಾಯಿನ್ ಡೈರೆಕ್ಟ್ಲಿ ಟು ದ ಆಫ್ಲೈನ್ ಕ್ಲಾಸಸ್. ಓಕೆ, ಇಲ್ಲ ಆನ್ಲೈನ್ದೊಳಗೆ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ನಾವು ಟ್ರೈ ಮಾಡಿರ್ತೀವಿ ಕನ್ವಿನ್ಸ್ ಮಾಡಿಸ್ಲಿಕ್ಕೆ, ತಿಳಿಸ್ಲಿಕ್ಕೆ. ಬಟ್ ಹೆಂಗೂ ಎಲ್ಲರಿಗೂ ಗೊತ್ತಿದ್ದಿದೆ ಅದ, ಇಲ್ಲಿ ಫಿಸಿಕಲ್ ಪ್ರೆಸೆನ್ಸ್ ನೀವು ಇರೋಂಗಿಲ್ಲ. ಅದ್ರ ಸಂಬಂಧ ಎಷ್ಟರ ಮಟ್ಟಿಗೆ ತಿಳಿತದೆ, ಅಲ್ಲಿ ತಿಳಿಲಿಲ್ಲ ಅಂದರೆ ಡೈರೆಕ್ಟ್ 1-to-1 ಇಂಟ್ರಾಕ್ಷನ್ ಮಾಡಿ ಕೇಳ್ಕೊಬೋದು ಆಫ್ಲೈನ್ದೊಳಗೆ. ಇಲ್ಲಿ ಆನ್ಲೈನ್ದಾಗೂ ಬೇಕಂದ್ರೆ ಅವು ಕ್ಲಾಸಸ್ನ ಆನ್ಲೈನ್ ಕ್ಲಾಸಸ್ ತೊಗೊಂಬಂದು ನೀವು
ಅಟೆಂಡ್ ಆದ್ರಿ ಅಂತಂದರೆ ಅಲ್ಲಿ ಲೈವ್ ಹೋಗ್ತಾ ಇರ್ತೈತಿ, ಅಲ್ಲೇ ನೀವು ಕೇಳ್ಕೊಬೋದು. ಆ ಆಪ್ಷನ್ನು ಇಟ್ಟಿರ್ತೀವಿ. ಓಕೆ, ಯಾರ್ಯಾರಿಗೆ ಆಫ್ಲೈನ್ ಬರೋಕ್ಕಾಗ್ತದೆ ಆಫ್ಲೈನ್ ಬಂದು ಅಟೆಂಡ್ ಆಗ್ರಿ, ಯಾರ್ಯಾರಿಗೆ ಆನ್ಲೈನ್ ಕುಂತು ಕಲ್ತ್ಕೋಬೇಕಂತೀರಿ ಆನ್ಲೈನ್ ಕುಂತು ಕಲ್ತ್ಕೋಬೋದು. ಓಕೆ, ಸೊ ಥ್ಯಾಂಕ್ ಯು ಫಾರ್